ಪಾರ್ಥಿವ ಶರೀರ ಇನ್ನೇನು ನೆಹರು ಮೈದಾನ ಕ್ರೀಡಾಂಗಣವನ್ನು ತಲುಪಲಿದೆ. ಎಲ್ಲ ಮುಖಂಡರು ಹಾಗೂ ಎಲ್ಲ ಅಭಿಮಾನಿ ವರ್ಗದವರು ಎಲ್ಲರೂ ಸಹ ಶಾಂತ ರೀತಿಯಿಂದ ದರ್ಶನವನ್ನ ಪಡಿಬೇಕು ಅಂತ ಹೇಳಿ ಕೇಳ್ಕೊತಾ ಇದೀವಿ. ಈಗ ಪಾರ್ಥಿವ ಶರೀರ ಗಾಂಧಿ ವೃತ್ತವನ್ನ ಪ್ರದಕ್ಷಿಣೆ ಹಾಕಿ ಈಗ ನೆಹರು ಮೈದಾನ ಕ್ರೀಡಾಂಗಣಕ್ಕೆ ಆಗಮಿಸ್ತಾ ಇದೆ. ಕರ್ನಾಟಕ ಸರ್ಕಾರದ ಅಧಿಕಾರಿಗಳು, ಶಿಕ್ಷಣ ಪ್ರೇಮಿಗಳಾದಂಥ ಹಿರಿಯೂರು ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಡಿ ಸುಧಾಕರ್ ಸಾಹೇಬ್ ಅವರ ಪಾರ್ಥಿವ ಶರೀರವು ನೆಹರು ಮೈದಾನಕ್ಕೆ ಕೆಲವು ನಿಮಿಷಗಳಲ್ಲಿ ಆಗಮಿಸಲಿದೆ. ದಯಮಾಡಿ ಪಾರ್ಥಿವ ಶರೀರದ ದರ್ಶನವನ್ನು ಪಡೆಯಲಿಕ್ಕೆ ಆಗಮಿಸತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರು ಸಂಜೆ 6 ಗಂಟೆವರೆಗೂ ದಯಮಾಡಿ ನುಗ್ಗಲು ಮಾಡದೆ ಎಲ್ಲರೂ ಶಾಂತಿ ರೀತಿಯಿಂದ ಸಾಹೇಬ್ರವರ ಅಂತಿಮ ದರ್ಶನವನ್ನ ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀವಿ. ಸಚಿವರು ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಹಿರಿಯೂರಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಿ ಸುಧಾಕರ್ ಸಾಹೇಬ್ ಅವರ ಪಾರ್ಥಿವ ಶರೀರ ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ ಈ ಒಂದು ನೆಹರು ಕ್ರೀಡಾಂಗಣಕ್ಕೆ ಆಗಮಿಸಿದೆ. ಎಲ್ಲ ಅಭಿಮಾನಿ ವರ್ಗದವರು ಸಹ ಈ ಅಂತಿಮ ದರ್ಶನ ಪಡೆದುಕೊಳ್ಳಲಿಕ್ಕೆ ನುಗ್ಗಲು ಮಾಡಿದ ರೀತಿಯಲ್ಲಿ ಸಮಾಧಾನ ರೀತಿಯಲ್ಲಿ ಈ ಒಂದು ದರ್ಶನವನ್ನು ಪಡೆಯಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. ಪಾರ್ಥಿವ ಶರೀರ ಇನ್ನೇನು ನೆಹರು ಕ್ರೀಡಾಂಗಣದಲ್ಲಿ ಆಗಮಿಸ್ತಾ ಇದೆ. ಅಂತಿಮ ದರ್ಶನ ಮಾಡಲಿಕ್ಕೆ ನುಗ್ಗಲು ಮಾರ್ಗ ರೀತಿಯಲ್ಲಿ ಸಮಾಧಾನದ ರೀತಿಯಲ್ಲಿ ಈ ಒಂದು ಅಂತಿಮ ದರ್ಶನವನ್ನು ಪಡೆಯಬೇಕು ಅಂತೇಳಿ ಎಲ್ಲ ಅಭಿಮಾನಿ ವರ್ಗದವರಲ್ಲೂ ಸಹ ಕೇಳ್ಕೊತಾ ಇದ್ದೀವಿ. ವೇದಿಕೆಯ ಬಲಭಾಗದಿಂದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲರೂ ಸಹ ವೇದಿಕೆಯ ಬಲಭಾಗದಿಂದ ದರ್ಶನವನ್ನ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಎಲ್ಲರೂ ಸಹ ಸಮಾಧಾನದ ರೀತಿಯಲ್ಲಿ ಅಂತಿಮ ದರ್ಶನವನ್ನು ಪಡಿಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಎಲ್ಲ ಸ್ವಲ್ಪ ಕೆಳಗೆ ಬರಬೇಕು. ಎಲ್ಲರೂ ಸಹ ಕೆಳಗಡೆ ಬನ್ನಿ. ಪೊಲೀಸ್ ಇಲಾಖೆಯವರು ಎಲ್ಲರೂ ಸಹ ಕೆಳಗಡೆ ಬರಬೇಕು. ಫೋಟೋಗ್ರಾಫರ್ ಎಲ್ಲ ಅಭಿಮಾನಿ ವರ್ಗದವರು ಸಹ ಕೆಳಗಡೆ ಬರಬೇಕು. ನೋಡೋದಲ್ಲಪ್ಪ, ನಮ್ಮನ್ನ ಯಾರಪ್ಪ ಭಯಪಟ್ಟು ನೋಡ್ತಾರೆ, ನಮ್ಮನ್ನ ಯಾರಪ್ಪ ನಮಗೆ ಕಿವಾಗ ಕೇಳ್ತಾರೆ, ನೋಡ್ತಾರಪ್ಪ.
ಅಂತ ನೋಡಲ್ಲ ಇಲ್ಲಪ್ಪ. ಇಂಥ ಮಕ್ಕಳು ಬಂದ್ರು ಒಳಗೆ ಕರೀರಿ ಮಾತಾಡಿಸ್ತೀನಿ ಏನಂತ ಕೇಳ್ತಿದ್ದಲ್ಲಪ್ಪ. ಬಟ್ ಯಾರಪ್ಪ ಕೇಳ್ತಾರೆ ನಮ್ಮ ಮಾತುಗಳನ್ನ? ನಮ್ಮ ಮಾತು ಯಾರಪ್ಪ ಕೇಳ್ತಾರೆ? ಹೋದ್ರೆ ಆ ಕಡೆ ಅಂತಾರೆ. ಬಟ್ ಯಾರನ್ನ ಎಷ್ಟು ಜನನ ಇರ್ಲಿ ಕರೀರಿ ಒಳಗೆ ಬರಲ್ಲಪ್ಪ. ನಮ್ ಕಷ್ಟ ಬಂದ್ತಾರಲ್ಲಪ್ಪ. ಯಾರಪ್ಪ ನಮಗೆ ದಿಕ್ಕು? ಇಂಥ ಶಾಸಕರನ್ನೆಲ್ಲ ನೋಡ್ಬೇಕಪ್ಪ ನಾವು ಈ ಜಿಲ್ಲೆಗೆ. ಇಂಥ ಪುಣ್ಯಾತ್ಮನೆಲ್ಲ ನೋಡ್ಬೇಕಪ್ಪ. ಇಂಥ ಪುಣ್ಯಾತ್ಮನೆಲ್ಲ ನೋಡ್ಬೇಕು ತಂದೆ. ಅಪ್ಪ ಭಾಗ್ಯಮ್ಮ ನೀನು ಹುಷಾರಾಗಮ್ಮ. ಯಾಕಮ್ಮ ಹೆಂಗಿದೀಯಾ? ಹುಷಾರಾಗಮ್ಮ, ನೀನು ಹುಷಾರಾಗಿ ಬಾರಮ್ಮ ಅಂತೆಲ್ಲಮ್ಮ. ಮೊನ್ನೆ ಬಂದು ಮಲಳಿ ದೇವಸ್ಥಾನಕ್ಕೆ ಬಂದು ನೋಡ್ಕೊಂಡು ಮಾತಾಡ್ಸ್ಕೊಂಡು ಬಂದ್ರಮ್ಮ. 4 ತಿಂಗಳಿಂದ ನನ್ನ ಹುಷಾರಿರ್ಲಿಲ್ಲ. ಬೇಗ ಹುಷಾರಾಗಿ ಬಾರಪ್ಪ ಅಂತ ಹೇಳ್ಬಿಟ್ಟು ಬಂದ್ರು ನನಗೆ. ನಾವು ದೇವರೆಲ್ಲ ಬೇಡ್ಕೊಂಡಮ್ಮ ಸಾಹೇಬ್ರು ವಾಪಸ್ ಬರ್ಲಿ, ಜೀವಂತ ಬರ್ಲಿ. ನಮ್ಮ ಸಾಹೇಬ್ರು ಜೀವಂತ ಬಂದು ಇರ್ಲಿ, ಅವ್ರ ಮನೆಗೆ ಅಂತ ಬೇಡ್ಕೊಂಡ್ವಿ ನಾವು. ಅದೇ ಪ್ರೀತಿ ಅಮ್ಮ, ಸಂಬಂಧಿಕರು ಪ್ರೀತಿ ಕೊಟ್ಟಿಲ್ಲಮ್ಮ. ನಮಗೆ ಸಾಹೇಬ್ರು ಪ್ರೀತಿ ಕೊಟ್ಟಿದ್ರು. ಒಂದೇ ತರ ಮಾತಾಡಿಸ್ತಿದ್ರು ಸಾಹೇಬ್ರು. ಸುಧಾಕರ್ ಪ್ರೀತಿಯಿಂದ ನಾವು ಇಲ್ಲಿವರೆಗೂ ಬದುಕಿದ್ವಪ್ಪ. ನಾವು ಸುಧಾಕರ್ ಪ್ರೀತಿಯಿಂದ ಇಲ್ಲಿವರೆಗೂ ಭೂಮಿ ಮೇಲೆ ಬದುಕಿದ್ವಿ ನಾವು. ತಾಲೂಕ್ನ ಅನಾಥ ಮಾಡ್ಬೋದು ಕೆಲಸ. ತಂದೆ ಆಗಿದ್ದಲ್ಲಪ್ಪ ನೀನು, ತಂದೆ ತಾಯಿ ಆಗಿದ್ದಲ್ಲಪ್ಪ ನೀನು.